ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ತಂಡ ಇವತ್ತು ಟೆಸ್ಟ್ ಆಡಬೇಕಾದ್ರೆ ಸಿರಾಜ್ ಮಿಯಾ ಮತ್ತು ಲಬುಶನ್ ಅವರಿಗೆ ದೊಡ್ಡ ಜಗಳ ಆಗ್ತು ಅಂತ ಹೇಳಬೇಕು. ಯಾವ ವಿಚಾರಕ್ಕೆ ಜಗಳ ಆಯಿತು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಮ್ಮ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವತ್ತು ಇಂಡಿಯಾ ಒಳ್ಳೆ ಡಾಮಿನೇಟ್ ಮಾಡಿದೆ ಆಸ್ಟ್ರೇಲಿಯಾ ತಂಡನ ಅಂತ ಹೇಳಬೇಕು. ಬಡ್ದಿ ಬಾಗಿ ಹಾಕಿದ್ದಾರೆ ಅವರದೇ ಪಿಚ್ಚಲ್ಲಿ ಅಂತ ಹೇಳಬೇಕು. ಇನ್ನೂ ಕೂಡ ಮ್ಯಾಚ್ ಮುಗಿದಿಲ್ಲ, ಏನು ಬೇಕಾದರೂ ಆಗ್ಬೋದು. ಇರಾನ್ ಅಂತ 7 ವಿಕೆಟ್ ಹಾಕೊಂಡಿರ್ಬೋದು. ಇರೋ ಪ್ಲೇಸ್ ಕೂಡ ಬೇಕಾದ್ರೆ ಮುಂದೆ ತಗೊಂಡು ಮ್ಯಾಚ್ ಇಂಡಿಯಾಗೆ ಲೀಡ್ ಕೊಡ್ಬೋದು. ವಿಕೆಟ್ ಕಿಲ್ಲ ಅಂತಾರೆ, ಏನು ಹೇಳೋಕ್ಕಾಗೋದಿಲ್ಲ ಕ್ರಿಕೆಟ್ ಅಂದಮೇಲೆ. ಇವತ್ತು ಇಂಡಿಯಾ ಇರೋದವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದೆ ಅಂತ ಹೇಳಬೇಕು. ಬ್ಯಾಟಿಂಗಲ್ಲಿ 150 ಏನಪ್ಪ ಹಿಂಗೆ ಹೊಡ್ಬಿಟ್ರು ಅಂದಾಗ, ಬೌಲಿಂಗಲ್ಲಿ ನಮ್ಮ ಬೌಲಿಂಗ್ ನೋಡಿದ ನಂತರ ಹೋಗಿ 150 ಕಷ್ಟ ಅಂತ ಆಗಿದೆ ಅಂತ ಹೇಳಬೇಕು. ಲಬುಶನ್ ಬ್ಯಾಟಿಂಗ್ ಆಡಬೇಕಾದ್ರೆ ಸಿರಾಜ್ ಮಿಯಾ ಅವರು ಬೌಲಿಂಗ್ ಮಾಡ್ತಾರೆ ಅಂತ ಹೇಳಬೇಕು. ಆಗ ಬೌಲಿಂಗ್ ಇನ್ನೂ ಸ್ಟೆಂಪ್ ಬಿಟ್ಟು ಸ್ವಲ್ಪ ದೂರ ಇರುತ್ತೆ. ಲಬುಶನ್ ಅವರು ಸಿರಾಜ್ ಮಿಯಾ ಅವರು ರನ್ಔಟ್ ಮಾಡೋಣ ಅಂತ ಬದರ್ತಾರೆ, ಕಾಲಲ್ಲಿ ಓದಿಲ್ಲ ಅಂತ ಹೋಗೋತ್ತಿಗೆ ಅಷ್ಟೊತ್ತಿಗೆ ಲಬುಶನ್ ಅವರು ಬಾಲ್ನ ಸೈಡಿಗೆ ತೇಳ್ತಾರೆ ಅಂತ ಹೇಳಬೇಕು. ಅಂದರೆ ಸೈಡಿಗೆ ಕಾಲಲ್ಲಿ ಸ್ವಲ್ಪ ತೇಳ್ತಾರೆ ಅಂತ ಹೇಳಬೇಕು. ಅಲ್ಲ, ಕಾಲಲ್ಲಿ ಅಂತ ಸರಿ ಬ್ಯಾಟಲ್ಲಿ ತೇಳ್ತಾರೆ ಅಂತ ಹೇಳಬೇಕು ಲಬುಶನ್ ಅವರು. ಆಗ ಸಿರಾಜ್ ಅವರು, ಏನು ಮಾಡ್ತಾಯಿದ್ದೀವಿ ಗುರು ನೀನು, ಏನು ಗುರು ನಿನ್ನ ಸಮಾಚಾರ, ಏನು ಗುರು ಹಂಗೆ ಹಿಂಗೆ ಅಂತ ಅವರು ಕೂಡ ಸ್ವಲ್ಪ ಕಿರಿಕೆ ಹೋಗ್ತಾರೆ ಅಂತ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರ ಬಾತಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಬಂದಿರೋ ಸ್ಟ್ರಾಪನ್ನೇ ಸ್ಟಂಪಿಗೆ ಹಾಕಿಟ್ಟು ಚಚ್ತಾರೆ ಅಂತ ಹೇಳಬೇಕು. ಅಂದರೆ ಸ್ಟಂಪಿಗೆ ಬಾಲ್ ಹಿಡ್ಕೊಂಡು ಹೊಡ್ತಾರೆ ಅಂತ ಹೇಳ್ಬೇಕು. ಏನು ಮಾಡ್ತಾಯಿದ್ದೀವಿ, ರನ್ಔಟ್ ಆಗೋದು, ನಾವು ರನ್ಔಟ್ ಹೊಡಿಯೋ ಹಂಗೆ ಹಿಂಗೆ ಅಂತ ರನ್ಔಟ್ ಆಗ್ತಿದ್ದಿಲ್ಲ. ಆಲ್ರೆಡಿ ಅವರು ಹತ್ರಕ್ಕಿದ್ರು. ಅವರು ಲಬುಶನ್ ಅವರ ಉದ್ದೇಶ ಏನಪ್ಪ ಅಂತಾರೆ, ಸ್ಟೆಂಪ್ ಬಾಲ್ ಹೊಡಿತು ಅಂತಾರೆ, ತುಂಬ ತೊಂದರೆ ಆಗುತ್ತೆ. ಏನಾದ್ರು ಬಾಲ್ ಹಿಡ್ಕೊಂಡು ಸ್ಟೆಂಪ್ ಕೊಟ್ಟು ಬಿದ್ದೋಯ್ತಾರೆ ಅಂದರೆ ಏನಾದ್ರು ತೊಂದರೆ ಆಗುತ್ತೆ ಅಂತ. ಇನ್ನೂ ಸ್ಟೆಂಪಿಂದೆಲ್ಲ ದೂರ ಇತ್ತು, ರನ್ಔಟ್ ಆಗೋ ಚಾನ್ಸು ದೂರ ಇತ್ತು, ಎಲ್ಲ ದೂರ ಇತ್ತು. ಅದು ಸ್ವಲ್ಪ ಜಗಳ BGT ಅಂತ ಅಂದರೆ ಬಾರ್ಡರ್ ಗಾಸ್ಕರ್ ಟ್ರೋಫಿ ಅಂದರೆ ಸ್ವಲ್ಪ ಕಿರಿಕಿ ಇರಬೇಕಲ್ವ ಗುರು. ಆ ಕಾರಣ ಸ್ವಲ್ಪ ಮಟ್ಟಿಗೆ ಇದಾಯಿತು ಅಂತ ಹೇಳ್ಬೇಕು, ಸ್ವಲ್ಪ ಕುಸ್ತಿ ಆಯಿತು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಉಳಿತಾಡ. ನಮಸ್ಕಾರ. ಜೈ RCB. ಜೈ RCB ಕಪ್ ನಮ್ಮದೇ, ಇಂಡಿಯಾಗೂ ಕಪ್ ನಮ್ಮದೇ. ಏನಂತಾರೆ ಕಮೆಂಟ್ ಮಾಡಿ. ಬಾಯ್, ಸಿ ಯು ಸೋ.